ಸಾಹೇಬರು ಮತ್ತು ತಹಸೀಲ್ದಾರು ಮತ್ತು ಶಾಸಕರು ಎಲ್ಲ ಇವತ್ತು ಗ್ರಾಮ ಸಭೆಗಳು ಹೋಗಿದ್ದಾರೆ. ಆ ಗ್ರಾಮ ಸಭೆಗಳು ಹೋಗ್ಬಿಟ್ಟು ಒಂದು ಹೆಸರಿಗೆ ಮಾತ್ರ ಗ್ರಾಮ ಸಭೆ ನಡೀತಾ ಇದೆ ಬಿಟ್ಟರೆ ಏನಾದರೂ ನಿಜವಾಗಿರ್ತಕ್ಕಂಥ ಬಡವರ ಸಮಸ್ಯೆ ಏನಾದರೂ ಬಗೆಹರಿದಿದೆಯಾ ಅಂತ ಹೇಳಿದ್ರೆ ಏನೂ ಬಗೆಹರಿದಿಲ್ಲ. ಇವತ್ತು ಸಂಪೂರ್ಣವಾಗಿ ತಾಲ್ಲೂಕು ಆಡಳಿತ ಕೂಡ ಜಿಡ್ಡುಗಟ್ಟೋಗಿದೆ. ಯಾವ ರೀತಿ ಜಿಡ್ಡುಗಟ್ಟೋಗಿದೆ ಅಂತ ಹೇಳಿದ್ರೆ ಒಂದೇ ಒಂದು ಕೆಲಸ ಇವತ್ತು ಬಡವರ ಕೆಲಸ ಆಗ್ತಾ ಇಲ್ಲ. ಈ ಒಂದು ಮಟ್ಟಿಗೆ ಆಗ್ತಾ ಇದೆ. ಇಲ್ಲಿ ಮೂಲಭೂತವಾಗಿರ್ತಕ್ಕಂಥ ನಿವೇಶನ ಪ್ರಶ್ನೆ ಇರ್ಬೋದು, ಭೂಮಿ ಸಾಗುವಳಿಯಲ್ಲಿ ಮಾಡ್ತಾ ಇರ್ತಕ್ಕಂಥ ಭೂಮಿ ಪ್ರಶ್ನೆ ಇರ್ಬೋದು, ಕಾರ್ಮಿಕರ ಪ್ರಶ್ನೆ ಇಷ್ಟೊಂದು ಗಂಭೀರವಾಗಿದೆ. ಇವೆಲ್ಲನೂ ಯಾರು ಮಾತಾಡೋದಿಲ್ಲ. ಬದಲಾಗಿ ಏನಾಗಿದೆ ಅಂತ ಹೇಳಿದ್ರೆ ಗೌರಿಬಿದನೂರು ತಾಲೂಕಲ್ಲಿ ಮಾಜಿ ಶಾಸಕರು ಮತ್ತು ಹಾಲಿ ಶಾಸಕರು ಇಬ್ಬರೂ ಸೇರ್ಕೊಂಡು ಒಬ್ಬರ ಮೇಲೆ ಒಬ್ಬರು ರಾಡಿ ಏರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನೀನು ತೆಂಗಿನಕಾಯಿ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥ 1200 ಕೋಟಿ ರೂಪಾಯಿ ಆಸ್ತಿ ಹೆಂಗಾಯ್ತು ಅಂತ ಒಬ್ರು ಕೇಳ್ತಾ ಇದ್ರೆ, ಇನ್ನೊಬ್ರು ಹೇಳ್ತಾ ಇದ್ದಾರೆ ನೀವೆಲ್ಲ ಕುಡುಮಲ್ಕುಂಟೆ ಭೂಮಿ ಕೈಗಾರಿಕಾ ಪ್ರದೇಶದಲ್ಲಿ ಕಮಿಷನ್ಗಳು ಹೊಡೆದಿದ್ದೀರಾ ಅಂತ ಇವ್ರು ಹೇಳ್ಕೊತಾ ಇದ್ದಾರೆ. ಇವರಿಬ್ಬರು ನೋಡ್ಬಿಟ್ಟು ಇನ್ನೊಬ್ಬ ಮುಖಂಡ ಬಂದಿದ್ದಾರೆ, ಒಬ್ರು ಸಮಾಜ ಸೇವಕರು ಅಂತ, ಅವರು ಇವ್ರನ್ನ ಟೀಕೆ ಮಾಡೋದು ಬಿಟ್ಟು ಇವತ್ತು ಮೂಲಭೂತವಾಗಿರ್ತಕ್ಕಂಥ ಸಮಸ್ಯೆಗಳಿರ್ತಕ್ಕಂಥದ್ದು ಇದು. ನಿವೇಶನ ಪ್ರಶ್ನೆ ಇದೆ, ಕಾರ್ಮಿಕರ ಪ್ರಶ್ನೆ ಇದೆ, ರೈತರ ಪ್ರಶ್ನೆ ಇದೆ, ಕೂಲಿಕಾರರ ಪ್ರಶ್ನೆ ಇದೆ. ಇವತ್ತು ರೋಡ್ಗಳು, ಇವತ್ತು ಗೌರಿಬಿದನೂರು ಅದನ್ನೇ ಹೇಳ್ತಾ ಇದ್ರು, ಗೌರಿಬಿದನೂರು ನಗರದಲ್ಲಿ ರೋಡ್ಗಳೆಲ್ಲ ಕಿತ್ತಾಕಿ 6 ತಿಂಗಳು ಆಗಿದೆ. 6 ತಿಂಗಳು ವರ್ಷ ಆಗ್ತಾ ಬಂದಿದೆ. ಇವತ್ತು ಧೂಳು ತುಂಬಿಕೊಂಡು ಇವತ್ತು ಕಾಯಿಲೆಗಳು ಬರ್ತಾ ಇದೆ. ಕನಿಷ್ಠಕ್ಕೆ ಅದನ್ನ ಚರ್ಚೆ ಮಾಡಲಿಕ್ಕೆ ಯಾವ ಜನಪ್ರತಿನಿಧಿಗಳು ತಯಾರಿಲ್ಲ, ಅದನ್ನು ವೇಗ ಮಾಡಲಿಕ್ಕೆ ತಯಾರಿಲ್ಲ. ಇಲ್ಲಿ ಹಾಸ್ಪಿಟ್ಲಿದ್ದು ಎಲ್ಲ ರೆಡಿ ಆಗಿದೆ, ಅದನ್ನ ಅಪ್ಡೇಟ್ ಮಾಡಿ ಇವತ್ತು ಜನರಿಗೆ ವೈದ್ಯಕೀಯ ಸೇವೆ ಕೊಡಬೇಕು ಅಂತಕ್ಕಂಥದ್ದಿಲ್ಲ. ಅದ್ರ ಬಗ್ಗೆ ಎಲ್ಲ ರಾಜಕಾರಣ ಮಾಡ್ಲಿಕ್ಕೆ ಇವ್ರು ತಯಾರಿಲ್ಲ. ಒಬ್ರಿಗೊಬ್ರು ರಾಡಿ ಏರಿಸ್ತಕ್ಕಂಥ ಇದು ಮಾಡ್ತಾ ಇದ್ದಾರೆ. ನಾವು ಹೇಳ್ತಾ ಇದ್ದೀವಿ, ನೀವು ಇದೇ ರೀತಿಯಲ್ಲಿ ರಾಡಿ ಏರಿಸ್ಕೊಂಡು ಕೂತ್ಕೊಂಡ್ರೆ ಗೌರಿಬಿದನೂರಿನ ತಾಲೂಕಿನ ಜನತೆ, ದುಡಿತಕ್ಕಂಥ ಜನ, ಕಾರ್ಮಿಕರು, ರೈತರು, ಕೂಲಿಕಾರರು ಏನಿದ್ದಾರೆ ತಕ್ಕ ಪಾಠವನ್ನು ನಿಮ್ಗೆ ಕಳಿಸ್ತಾರೆ. ನಿಮ್ಮನ್ನೆಲ್ಲ ರಿಜೆಕ್ಟ್ ಮಾಡಿ ಕಳಿಸ್ತಕ್ಕಂಥದ್ದು ಇದ್ದಾರೆ. ಆದ್ರಿಂದ ನಾವು ಹೇಳ್ತಾ ಇದ್ದೀವಿ ಒಂದು ಕಿವಿ ಮಾತು, ಅವೆಲ್ಲ ಬಿಟ್ಬಿಟ್ಟು ರಾಡಿ ಏರಿಸ್ಕೊಳ್ತಕ್ಕಂಥ ವಿಚಾರ ಬದಲು ಇವತ್ತು ಕಾರ್ಮಿಕರ ಸಮಸ್ಯೆ, ರೈತರ ಸಮಸ್ಯೆ, ಕೂಲಿಕಾರ ಸಮಸ್ಯೆ, ಇವತ್ತು ಗೌರಿಬಿದನೂರು ತಾಲೂಕಿನ ಅಭಿವೃದ್ಧಿ ಪ್ರಶ್ನೆ ಏನಿದೆಯೋ ಇದ್ರ ಬಗ್ಗೆ ಗಮನ ಕೊಡಬೇಕು ಅಂತೇಳಿ ಮತ್ತೊಮ್ಮೆ ಅವ್ರಿಗೂ ಕೂಡ ಹೇಳ್ತಾ, ಈ ಒಂದು ಹೋರಾಟದ ಮುಖಾಂತರವಾಗಿ ಸರ್ಕಾರಕ್ಕೆ ನಮ್ಮ ಎಲ್ಲ ಡಿಮ್ಯಾಂಡ್ಗಳನ್ನಿಟ್ಟು